ತೆಲಂಗಾಣಗೆ ಆದೇಶ ಪತ್ರ ಇಲ್ಲದೆ ನೀರ್ ಬಿಡ್ತಾರೆ ಇವರು. ಕರೆಕ್ಟ್. 25, 26ನೇ ತಾರೀಕು ಬಿಡ್ತಾರೆ. ನೀವು ತಡೆಯೋವರೆಗೂ ನೀರ್ ಬಿಡ್ತಾರೆ. ಆಗ್ಲೇ 8 TMC ಹೋಗ್ಬಿಟ್ಟಿರ್ತದೆ. 10 TMC ಅಲ್ವಾ? ತೆಲಂಗಾಣಕ್ಕೆ ನೀರ್ ಬಿಡ್ಬೇಕಾದ್ರೆ ಕರ್ನಾಟಕ ಸರ್ಕಾರ ಕೋರ್ಟ್ಗೆ ಹೋಗಲ್ಲ ನೀರ್ ಬಿಡಲ್ಲ ಅಂತ. ಕರ್ನಾಟಕದ ರೈತರು ಜಮೀನಿಗೆ ನೀರ್ ಬಿಡ್ಬೇಕಾರೆ, ಶಾಪುರ ರೈತರು ನೀರ್ ಬಿಡ್ಬೇಕಾರೆ, ಸುರಪುರದ ರೈತರು ನೀರ್ ಬಿಡ್ಬೇಕಾರೆ, ಜೇವರ್ಗಿ ರೈತರು ನೀರ್ ಬಿಡ್ಬೇಕಾರೆ ಇವರು ಸ್ಟೇ ತತ್ತಾರಲ್ಲ. ಕರ್ನಾಟಕ ಸರ್ಕಾರ ರಾಜ್ಯದ ರೈತ ಪರವಾಗಿ ಕೆಲಸ ಮಾಡ್ತಾ ಇತ್ತ, ತೆಲಂಗಾಣ ರೈತ ಪರವಾಗಿ ಕೆಲಸ ರೈತ ಸರ್ಕಾರ ಕೆಲಸ ಮಾಡ್ತದೆ. ಅಂದ್ರೆ ನನ್ಗೆ ಕಾಡ ಆಶ್ಚರ್ಯ, ರೈತರ ಬಗ್ಗೆ ಏನ್ ಭಯ ಇಲ್ವಾ ಇವ್ರಿಗೆ ಅಂತ. ಅಲ್ಲ, ನಮ್ಮ ಹತ್ರ ಯಾಕೆ ಭಯ ಇಲ್ಲ ಅಂದ್ರ ನಮ್ಮ ರೈತರು ಬಹಳ ಸಂಭಾಯ್ತರು. ತಮ್ಮ ತನ್ನಳ್ಳಿ ತಾವಂಜು ಜೀವನ ಮಾಡ್ತಾರೆ. ನಾನು ಎಲ್ಲಾ ಸ್ಪೀಚ್ ಅಲ್ಲೂ ಹೇಳಿದ್ದೇನೆ, ನಮ್ಮ ರೈತರು ಮಂಡ್ಯ ರೈತರ ತರ ಆಗ್ಬೇಕು. ಕಾವೇರಿ ನದಿಯಿಂದ 10,000 ಕ್ಯೂಸೆಕ್ಸ್ ಬಿಟ್ಟು ನೋಡ್ರಿ, 10 TMC ಬಿಟ್ರಲ್ಲ ಇಲ್ಲಿ, 10,000 ಕ್ಯೂಸೆಕ್ಸ್ ನೀರು ಬಿಟ್ಟು ನೋಡ್ರಿ. ಒಬ್ರು ಮೈ ಮೇಲೆ ಬಟ್ಟೆ ಹಾಕೊಂಡು ಓಡಾಡಂಗಿಲ್ಲ. ಮುಖ್ಯಮಂತ್ರಿ ಅವರು ಇದಕ್ಕೆ ಹೋಗ್ಬೇಕಂತಂದ್ರು ಮೈಸೂರಿಗೆ ಹೋಗ್ಬೇಕು, ಹೆಲಿಕಾಪ್ಟರ್ ಮುಖಾಂತರ ಹೋಗ್ಬೇಕು, ರಸ್ತೆ ಮೇಲೆ ಯಾರ ರಾಜಕಾರಣಿಗಳು ಅಡ್ಡಾಡಕ್ ಬಿಡಂಗಿಲ್ಲ. ಆದ್ರೆ ನಮ್ಮ ಹತ್ರ ಜನ ಪಾಪ ಸಂಭಾಯ್ತಾರೆ, ಏನ್ ಬಿಡಪ್ಪ ಅಂತಾರ. ಅವರಿಗೆ ಬರೀ ಎನ್ಸಿ ತುಳಿದಕ್ಕೆ ಒಳಗಾಗಿ ಬಿಟ್ಟಾರ. ಅವ್ರಿಗೇನಪ್ಪ ಅಂದ್ರೆ ರಾಜುಗೌಡ ನೀರು ಬಿಡ್ಸ್ಕೊಂಡ್ ಬರ್ತಾನೆ ಒಂದು ವಿಶ್ವಾಸ ಅಷ್ಟೇ. ರಾಜುಗೌಡನ ಹತ್ರ ಅಧಿಕಾರ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ ಜನರಿಗೂ. ನಾನು ಅವ್ರಿಗೆ ಅಧಿಕಾರ ಇಲ್ಲದ ಹೋರಾಟ ಮಾಡೋದು, ಕೋರ್ಟ್ ಮೊರೆ ಹೋಗೋದು ಅಷ್ಟೇ. ನಮ್ಗೆ ಬಹಳ ಆಶ್ಚರ್ಯ, ತೆಲಂಗಾಣ ಸರ್ಕಾರದ 8 ಜನ MLA ಬಂದು ಕೇಳಿದ ತಕ್ಷಣ ನೀರು ಹರಿಸ್ಬಿಡ್ತಾರೆ ತೆಲಂಗಾಣಕ್ಕೆ. ಕರ್ನಾಟಕದ ರೈತರು ಕರ್ನಾಟಕದ ಡ್ಯಾಮ್ ಇಂದ ನೀರು ಬಿಡಿಸ್ಕೋಬೇಕಾದ್ರೆ ಕೋರ್ಟ್ಗೆ ಹೋಗ್ಬೇಕು ಅಂತಂದ್ರೆ ಎಂತ ಕೆಟ್ಟ ಸನ್ನಿವೇಶ ಬಂದ್ಬಿಡ್ತು ಅಂತ. ದಕ್ಷಿಣಪುರ ಸಾಹೇಬರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ನೀರು ಬಂದಾದ ತಕ್ಷಣನೇ 2 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವ್ರು ಸ್ಟೇ ತಂದ ಮೇಲೆ ಎಷ್ಟು ರೈತರು ವಿಡಿಯೋ ಮಾಡಿಬಿಟ್ಟಿದ್ದಾರೆ ಗೊತ್ತಾ? ನೀರು ಬಿಡ್ಲಿಕ್ಕ ನಾವು ಆತ್ಮಹತ್ಯೆ ಮಾಡ್ಕೊಂತೀವಿ ಅಂತ ವಿಡಿಯೋ ಬಾಟ್ಲ್ ಸಮೇತ ಪ್ರೂವ್ ಬಿಟ್ಟಿದ್ದಾರೆ. ನಾವೆಲ್ಲ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಇದು ಮುದ್ನೂರ್ ಅಂತ ಒಂದು ಗ್ರಾಮ ಬರ್ತದೆ, ನೀರು ಇವ್ರು ಯಾವಾಗ ಬಿಡಂಗಿಲ್ಲ ಅಂತ ಗೊತ್ತಾಯ್ತು. ಕೋರ್ಟ್ ಆದೇಶ ಬರೋಕ್ಕಿಂತ ಮುಂಚೆ ಹೋಗಿ ಕೆನಲ್ ಗೇಟ್ ಮುರಿದು ಜನರು ನೀರು ತೊಂದ್ರು. ಎಲ್ಲಾ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಯ್ತು ಕುಂತು ಜನರು ರೊಚ್ಚಿಗೆದ್ದು